ಬೆಂಗಳೂರಲ್ಲಿ ಎರಡನೇ ದಿನವೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ. ನಿನ್ನೆ ಹೋಟೆಲ್ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಇವತ್ತು ಬ್ರಿಗೇಡ್ ರಸ್ತೆಯಲ್ಲಿರುವ ಕೆಎಫ್ಸಿ ಸೆಂಟರ್ ಮೇಲೆ ದಾಳಿ ಮಾಡಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೀದಾ ಕೆಎಫ್ಸಿ ಕಿಚನ್ಗೆ ತೆರಳಿದ ಅಧಿಕಾರಿಗಳು ಬನ್ಸ್ ಹಾಗೂ ಫ್ರೋಸನ್ ಚಿಕನ್ ಪರಿಶೀಲಿಸಿದರು. ಬಳಿಕ ಬಟರ್, ಸಾಸ್, ಕೋಲ್ಡ್ ಡ್ರಿಂಕ್ಸ್ ಮೇಲೆ ಲೇಬಲ್ ಇಲ್ಲದಂತಹ ಕಾರಣಕ್ಕೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. You are supposed to place the label. ಒಂದು ರೆಗ್ಯುಲೇಷನ್ ಯಾವುದೋ ಒಂದು ಪದಾರ್ಥದಲ್ಲಿ ಇಷ್ಟು ಕೆಮಿಕಲ್ಸ್ ಇರಬೇಕಂದ್ರೆ ಆ ಕೆಮಿಕಲ್ ಟೆಸ್ಟ್ ಮಾಡೋದಕ್ಕೆ ನಾವು ಇಟ್ಕೊಂಡಿರ್ತೀವಿ. ಅಲ್ಲಿಗೆ ನಮಗೆ ಅನ್ಸುತ್ತಲ್ಲ ಅದು ಬಿಟ್ಟು ಇನ್ನೂ ಏನಾದರೂ ಇದೆಯಾ ಅಂತ ಎಕ್ಸ್ಟರ್ನಿಯಸ್ ಮೆಟೀರಿಯಲ್ ಇರ್ಬೋದು, ಇನ್ನೊಂದಿರ್ಬೋದು, ಮೆಟಲ್, ಕೆಮಿಕಲ್, ಲೆಡ್ ಈ ಥರ ಏನಾರು ಇತ್ತು ಅಂದ್ರೆ ಅದು ಎಲ್ಲಿಂದ ಬಂತು ಅಂತ ತಿಳ್ಕೊಳ್ಳಿಕ್ಕೆ ಅದು ಫುಲ್ ಅನಾಲಿಸಿಸ್ ಅಂತ ಮಾಡ್ತೀವಿ. ನಿನ್ನೆ 35 ಸ್ಯಾಂಪಲ್ ತೆಗೆದಿದ್ದು, ಇವತ್ತೊಂದು 30ರಿಂದ 40 ಇಲ್ಲಿ 26 ಹೋಟ್ಲು ಸರ್. ಒಟ್ಟು 25 ನೋಟಿಸ್ ಇಶ್ಯೂ ಆಗಿಲ್ಲ ಸರ್. ನೋಟಿಸ್ ಅಲ್ಲೊಂದು ಬೆಂಗಳೂರಲ್ಲಿ ಕೆಎಫ್ಸಿ ಬಳಿಕ ಮೆಕ್ಡೊನಾಲ್ಡ್ ಸೆಂಟರ್ಗಳ ಮೇಲೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬ್ರಿಗೇಡ್ ರಸ್ತೆಯ ಮೆಕ್ಡೊನಾಲ್ಡ್ ಮಳಿಗೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಸ್ವೀಟ್ ಕಾರ್ನ್, ಬಟರ್ ಸೇರಿದಂತೆ ಬನ್ ಸ್ಯಾಂಪಲ್ಸ್ ಪಡೆದು ಗುಣಮಟ್ಟ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಇನ್ನು 10ಕ್ಕೂ ಹೆಚ್ಚು ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದಾಳಿ ನಡೆದಿದೆ. ಬೆಂಗಳೂರಲ್ಲಿ ಸ್ಟಾರ್ ಹೋಟೆಲ್ಸ್ ಮೇಲೆ ನಿನ್ನೆ ಆಹಾರ ಅಧಿಕಾರಿಗಳು ದಾಳಿ ಮಾಡಿದರು. ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ ತಪಾಸಣೆಯಲ್ಲಿ 5 ಸ್ಟಾರ್ ಹೋಟೆಲ್ಗಳ ಬಂಡವಾಳ ಬಯಲಾಗಿದೆ. 26 ಪ್ರಮುಖ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಆಗಿರುವುದು ಪತ್ತೆಯಾಗಿದೆ. ಅವಧಿ ಮೀರಿದ ಆಹಾರ ಪದಾರ್ಥಗಳು, ಕಳಪೆ ಗುಣಮಟ್ಟದ ಮಾಂಸ, ತರಕಾರಿ, ಮೀನು ಹಾಗೂ ಅಸ್ವಚ್ಛ ಅಡುಗೆ ಮನೆಗಳು ತಪಾಸಣೆ ವೇಳೆ ಪತ್ತೆಯಾಗಿವೆ. ಹೋಟೆಲ್ ಲಲಿತ್ ಅಶೋಕ್ನಲ್ಲಿ 76 ಕೆಜಿ ಮಾಂಸ, 200 ಕೆಜಿ ಕೊಳೆತ ತರಕಾರಿ ಹಾಗೂ ಅವಧಿ ಮೀರಿದ 32 ಲೀಟರ್ ಹಾಲು ಪತ್ತೆಯಾಗಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಾಂಸ ಸೀಸ್ ಮಾಡಲಾಗಿದೆ. ಹೋಟೆಲ್ 4 ಸೀಸನ್ನಲ್ಲಿ 19 ಕೆಜಿ ಮಾಂಸ ಸೀಸ್ ಮಾಡಲಾಗಿದೆ. ಹೋಟೆಲ್ ಏಟ್ರಿಯಾದಲ್ಲಿ 105 ಕೆಜಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಸೀಸ್ ಮಾಡಲಾಗಿದೆ. ಈ ಪ್ರಾಡಕ್ಟ್ನ ನಾವು ಬೆಂಗಳೂರಲ್ಲಿ ಆಹಾರ ಪದಾರ್ಥಗಳ ಗೋಡೌನ್ಗಳ ಮೇಲೂ ದಾಳಿಯನ್ನು ನಡೆಸಲಾಗಿದೆ. ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗೆ ಆಹಾರ ಸಾಮಗ್ರಿ ಪೂರೈಸ್ತಾ ಇದ್ದ ಗೋಡೌನ್ ಮೇಲೆ ದಾಳಿ ನಡೆಸಲಾಗಿದ್ದು, ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಸಾಂಬಾರ್ ಪೌಡರ್, ಮಸಾಲೆ ಪದಾರ್ಥಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಎಂಜಿ ರಸ್ತೆಯ ರ್ಯಾಡಿಸನ್ ಬ್ಲೂ ಹೋಟೆಲ್ ಮೇಲೂ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಹೋಟೆಲ್ ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ಪರಿಶೀಲನೆ ನಡೆಸಲಾಗಿದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರಗೊಂಡಿರುವ ಶಾಸಕರ ಮನವೊಲಿಕೆ ಕಸರತ್ತು ನಡೆದಿದೆ. ಇದರ ಮಧ್ಯೆಯೇ ಸಿಎಂ ಮತ್ತೆ ಇವತ್ತು ಅಥವಾ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ವರಿಷ್ಠರ ಭೇಟಿಯಾಗಿ ಸಂಪುಟದ ಕೆಲ ಬದಲಾವಣೆ ಬಗ್ಗೆ ಚರ್ಚಿಸಲಿದ್ದಾರೆ. ಹೋಗ್ಲೇಬೇಕಲ್ಲಪ್ಪ. ಕೆಲವರು ತ್ಯಾಗ ಮಾಡಬೇಕು ಅನ್ನೋಂಥ ಚರ್ಚೆಗಳ ನಡೀತಾ ಇದೆ ಸರ್. ಈಗಿರುವಂಥ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಆ ಥರದ್ದೊಂದು ಏನು ಪ್ರಯತ್ನ ಆಗ್ತಾ ಇದೆಯಾ ಸರ್? ಮಾತಾಡೋಣ ನಡೀರಿ. ದಿಲ್ಲಿಗೆ ಏನಾರು ಹೋಗ್ತಾ ಇದ್ದೀರಾ ಸರ್? ಹೋಗ್ಲೇಬೇಕಲ್ಲಪ್ಪ. ಕೆಲವರು ತ್ಯಾಗ ಮಾಡಬೇಕು ಅನ್ನೋಂಥ ಚರ್ಚೆಗಳ ನಡೀತಾ ಇದೆ ಸರ್. ಈಗಿರುವಂಥ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಆ ಥರದ್ದೊಂದು ಏನು ಪ್ರಯತ್ನ ಆಗ್ತಾ ಇದೆಯಾ ಸರ್? ಮಾತಾಡೋಣ ನಡೀರಿ. ದಿಲ್ಲಿಗೆ ಏನಾರು ಹೋಗ್ತಾ ಇದ್ದೀರಾ ಸರ್? ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಮುನಿಸಿಕೊಂಡಿದ್ದಾರೆ. ಯಾರೇ ಸಂಧಾನ ಮಾಡಿದ್ರೂ ವ್ಯರ್ಥವಾಗ್ತಾ ಇದೆ. ಈ ಬೆನ್ನಲ್ಲೇ ಶಾಸಕ ಕೃಷ್ಣಪ್ಪ ಅವರ ಪುತ್ರ ಪ್ರಿಯಾಕೃಷ್ಣ ದೆಹಲಿಗೆ ತೆರಳಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ.
ಮಂತ್ರಿಸ್ಥಾನಕ್ಕಾಗಿ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ನಿನ್ನೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ದಲಿತ ಬಲಗೈ ಸಮುದಾಯದ ನಾಯಕ ನಾನು, ರಾಜ್ಯದಲ್ಲಿ ಬಲಗೈ ಸಮುದಾಯವನ್ನು ಸಂಘಟಿಸಿದ್ದೇನೆ, ಬಲಗೈ ಸಮುದಾಯ ಪಕ್ಷದ ಕೈ ಹಿಡಿಯುವಲ್ಲಿ ನನ್ನ ಪಾತ್ರ ಇದೆ, ನನಗೆ ಮಂತ್ರಿಸ್ಥಾನ ಕೊಡಿ, ಇಲ್ಲವಾದಲ್ಲಿ ಸ್ಪೀಕರ್ ಮಾಡಿ ಅಂತ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಎಚ್ ಸಿ ಮಹದೇವಪ್ಪ ಮನವಿ ಮಾಡಿದ್ದಾರೆ. ಎಚ್ ಸಿ ಮಹದೇವಪ್ಪ ಪರ ಹೈಕಮಾಂಡ್ ಬಳಿ ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಮಹದೇವಪ್ಪ ದಲಿತ ಬಲಗೈ ಸಮುದಾಯದ ನಾಯಕ, ಅವರನ್ನ ಕಡೆಗಣನೆ ಮಾಡಬೇಡಿ, ಸೂಕ್ತ ಸ್ಥಾನಮಾನ ಕೊಡುವಂತೆ ವರಿಷ್ಠರ ಬಳಿ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಇದೇ ವೇಳೆ ಖಾತೆ ಬದಲಾವಣೆಗೂ ಸತೀಶ್ ಜಾರಕಿಹೊಳಿ ಮನವಿ ಸಲ್ಲಿಸಿದ್ದಾರಂತೆ. ದೆಹಲಿ ಭೇಟಿ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿಲ್ಲಿ ಭೇಟಿ ವೇಳೆ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ಆಗಿಲ್ಲ, ಮುಂದೆ ಅವಕಾಶ ಬಂದಾಗ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಸಂಪುಟದಲ್ಲಿ ಬದಲಾವಣೆ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವತ್ತು ನಾಳೆ ಮಾಡ್ತಾರೆ ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ ಸಿಎಂ ಅವರು, ಮಾಡ್ತಾರೆ. ಬಹುಶಃ ಸೋಮವಾರವರೆಗೆ ಆಗ್ಬೋದು. 5-6 ದಿನ ಮಾತ್ರ ಸೆಷನ್ನಿಗೆ ಬಾಕಿ ಇರುವಂಥ ದಿನಗಳು ಮಾಡ್ತಾರೆ. ಏನು ಅದೇನು ಹೊಸಬ್ರು ಇಲ್ಲ, ಅದ್ರಾಗೇನು ಹಳಬ್ರು ಇದ್ದಾರೆ, ನಾಲೆಜ್ ಇದ್ದಾರೆ, ಮಾಡ್ತಾರೆ. ಅದೇನು ಸಮಸ್ಯೆ ಆಗೋಲ್ಲ. ಮೋಸ್ಟ್ಲಿ ಸೋಮವಾರವರೆಗೆ ಅಂತಿಮಗೊಳಿಸ್ತಾರಂತ ನಿರೀಕ್ಷೆ ಇದ್ದಾರೆ. ಈಗ ಚರ್ಚೆ ನಡೀತಾ ಇದೆ ಸರ್, ಬದಲಾವಣೆ ಮಾಡಿ ಗೊತ್ತಿಲ್ಲ ಅದ್ರ ಬಗ್ಗೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಸಹ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಇದು ತಮ್ಮ ಬೆಂಬಲಿಗರ ಸಭೆ ನಡೆಸಿದ್ದಾರೆ. ಇವತ್ತು ರಾಂಪುರ ಗ್ರಾಮದ ಯಲ್ಲಮ್ಮ ಎಸ್ಟೇಟ್ನಲ್ಲಿ ಸಮಾನ ಮನಸ್ಕರ ಸಭೆ ನಡೆದಿದೆ. ಸಭೆಯಲ್ಲಿ ಕ್ಷೇತ್ರದ ಅಭಿಮಾನಿಗಳು, ಬೆಂಬಲಿಗರು ಪಾಲ್ಗೊಂಡಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಶಾಸಕ ಎನ್ವೈ ಗೋಪಾಲಕೃಷ್ಣ, ಲಕ್ಷ್ಮೀ ಪಟಾಕಿ ಹತ್ತಿಟ್ರೆ ಸಿಡಿಯೋದು 6, 4 ಟುಸ್ ಅಂತಾವೆ. ಏಟು ಬಿದ್ದಾಗಲೇ ಅಮ್ಮ ಅಂತೀವಿ, ನೋವು ಪಡ್ತೀವಿ. 2 ದಿನಕ್ಕೆ ಮುಲಾಮ್ ಹಚ್ಚಿದ್ರೆ ಗಾಯ ಸರಿ ಹೋಗುತ್ತೆ. ರಾಜಕೀಯದಲ್ಲೂ ಇದೆಲ್ಲವೂ ಸರಿ ಹೋಗುತ್ತೆ. 7 ಬಾರಿ ಶಾಸಕನಾಗಿ ಬೇಸರ ಅಭ್ಯಾಸ ಆಗಿದೆ ಅಂತ ಹೇಳಿದರು. ಜನ ಬೇಕು ಅಂದರೆ ಮುಂದುವರಿತೇನೆ, ಬೇಡ ಅಂದರೆ ಇಲ್ಲೇ ಬಿಟ್ಟು ಹೋಗ್ತೇನೆ ಅಂದರು. ರಾಜಕೀಯ ನಿಂತ ನೀರಲ್ಲ, ಸದಾ ಹರಿತಾ ಇರುತ್ತೆ ಅಂತ ಹೇಳಿದರು. ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಇನ್ನೂ ಅನೇಕ ಎಲೆಕ್ಷನ್ಸ್ ಕೂಡ ಬರ್ತಕ್ಕಂಥದ್ದಿದೆ. ಅದಕ್ಕೆ ಸಂಘಟನಾ ರೂಪದಲ್ಲಿ ನಮ್ಮ ಜನಗಳಿಗೆ ಉತ್ಸಾಹ ತುಂಬೋದ್ರ ಜೊತೆಗೆ ಮುಂದಿನ ಭವಿಷ್ಯದ ಗುರಿಯನ್ನು ಕೂಡ ಅವ್ರಿಗೆ ಹೇಳ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾನ ಮನಸ್ಕರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಷ್ಟೇ. ಅದ್ರ ಬಿಟ್ಟರೆ ಇದು ರಾಜಕೀಯವಾಗಿ ಇನ್ನೊಂದಾಗಲಿ ಅಥವಾ ಮಂತ್ರಿನಾಗಿ ಕೊಡಲಿಲ್ಲ ಎಂಬ ಪ್ರೊಟೆಸ್ಟ್ಗೋಸ್ಕರ ಆಗಲಿ, ಆಮೇಲೆ ಇನ್ನೇನೋ ನಾನು ತೀರ್ಮಾನ ತಗೊಳ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿಲ್ಲ. ನ್ಯಾಯಸಮ್ಮತವಾಗಿ ನ್ಯಾಯವಾಗಿ ನಮ್ಮ ಜೊತೆ ನನಗೆ ಕೈ ಹಿಡಿದರೆ ನನ್ನ ಕಷ್ಟ ಕಾಲದಲ್ಲಿ ಅವ್ರು ನೊಂದಿದ್ದಾರೆ, ಅವರಿಗೆ ಸಮಾಧಾನ ತರಿಸ್ತಕ್ಕಂಥ ಒಂದು ಉದ್ದೇಶದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಕಡೆ ಕೂತ್ಕೊಂಡು ಒಂದು ಒಳ್ಳೆಯ ಊಟ ಮಾಡುವುದು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ರಾಜ್ಯ ಕುರುಬರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಕುರುಬರಿಗೆ ಇನ್ನೂ 3 ಸಚಿವ ಸ್ಥಾನ ಕೊಡಬೇಕು ಅಂತ ಕುರುಬರ ಸಂಘ ಆಗ್ರಹಿಸಿದೆ. ಕುರುಬ ಸಮುದಾಯಕ್ಕೆ 2 ಸ್ಥಾನಗಳನ್ನು ನೀಡಲಾಗಿದೆ. ಒಕ್ಕಲಿಗ 5 ಸಚಿವ ಸ್ಥಾನವನ್ನು ನೀಡಲಾಗಿದೆ. ಇದು ಯಾವ ನ್ಯಾಯ ಅಂತ ರಾಜ್ಯ ಕುರುಬರ ಸಂಘದ ಅಧ್ಯಕ್ಷ ಎಂ ಈರಣ್ಣ ಪತ್ರ ಬರೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುರುಬರಿಗೆ ಇನ್ನಷ್ಟು ಸ್ಥಾನ ಕೊಡಬೇಕು ಅನ್ನುವ ಒತ್ತಾಯದ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೆ ಎಷ್ಟು ಜನ ಇದ್ರೂ ಅಷ್ಟೇ ಜನರನ್ನ ಈಗಲೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯ ಕೊಡಿಸೋದು ಬಹಳ ಕಷ್ಟದ ಕೆಲಸ ಅಂತ ಹೇಳಿದ್ದಾರೆ. ಇದ್ದಾಗ ಎಲ್ಲ ನೋಡಿ, ಹಿಂದೆ ಎಷ್ಟು ಜನ ಇದ್ರು, ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅದು ಏನಾದರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ. ಇದೇ ವಿಚಾರಕ್ಕೆ ಮಾತನಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ, ಗೊಂದಲ ಇದೆ, ಸರಿಪಡಿಸುವಂತಹ ಪ್ರಯತ್ನ ಮಾಡ್ತಾರೆ. ನಮ್ಮ ವರಿಷ್ಠರಿದ್ದಾರೆ, ಎಲ್ಲ ಸರಿ ಮಾಡ್ತಾರೆ, ಎಲ್ಲದಕ್ಕೂ ಕಾಲ ಬೇಕು ಅಂತ ಹೇಳಿದ್ದಾರೆ. ಗೊಂದಲ ಇದೆ ಅಂತ ಇದೆ, ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಡೆಲ್ಲಿದ ವರಿಷ್ಠ ಬಂದಾರೆ, ನಮ್ಮ ಈ ವರಿಷ್ಠರಿದ್ದಾರೆ, ಮಾಡ್ತಾರೆ. ಎಲ್ಲದಕ್ಕೆ ಕಾಲ ಬೇಕು ಅಷ್ಟೇ. ಸೆಷನ್ ಒಳಗೆ ಮಹಿಳಾ ಕೋಟಾನೂ ಆಗುತ್ತೆ ಸರ್? ಮಾಡಲೇಬೇಕು, ಒಂದು ಮಹಿಳೆ ಬೇಕೇ ಬೇಕು. 19 ಮಾಡಿದರೆ ಇನ್ನೊಂದು ಇದೆ, ಮಹಿಳೆಗೆ ಅವಕಾಶ ಕಲ್ಪಿಸಬೇಕು. ಇಲ್ಲಂದ್ರೆ ಯಾವುದೇ ಒಂದು ಸಂಪುಟ, ಒಂದು ಸರ್ಕಾರ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು, ಕೊಡ್ತೈತೆ ನಮ್ಮ ಸರ್ಕಾರ.
ಮಂಡ್ಯದಿಂದಲೂ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಈ ಹಿನ್ನೆಲೆ ನೂತನ ಸಚಿವರು ಮಂಡ್ಯ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಹಾಗೂ ನರೇಂದ್ರ ಸ್ವಾಮಿ ಮಂಡ್ಯಗೆ ಭೇಟಿ ನೀಡುತ್ತಾ ಇದ್ದಂತೆ ಭರ್ಜರಿ ಸ್ವಾಗತ ಕೋರಲಾಗಿದೆ. ನಿಡಘಟ್ಟ ಬಳಿ ನೂತನ ಸಚಿವರಿಗೆ ಕಬ್ಬಿನ ಹಾರ ಹಾಕಿ ಸ್ವಾಗತ ಮಾಡಲಾಗಿದೆ. ಇನ್ನು ಫ್ಯಾಕ್ಟರಿ ಸರ್ಕಲ್ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತ ಮಾಡಿದ್ದಾರೆ. ಕ್ರೇನ್ ಮೂಲಕ ಬೃಹತ್ ಸೇಬಿನ ಹಾರ, ಹೂವಿನ ಹಾರ ಹಾಕಿ ಸ್ವಾಗತ ಮಾಡಲಾಯಿತು. ಇದೇ ವೇಳೆ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಯಿತು. ನೂತನ ಸಚಿವರ ವೇಳೆ ಪಟಾಕಿ ಸಿಡಿಸಲಾಯಿತು. ಅವರು ಬಂದಂತಹ ಸಂದರ್ಭದಲ್ಲಿ ಈ ವೇಳೆ ಪಟಾಕಿ ಕಿಡಿ 2 ಬೈಕ್ಗಳಿಗೆ ತಗುಲಿ ಹಾನಿಯಾಗಿದೆ. ಮಂಡ್ಯದ ಶುಗರ್ ಫ್ಯಾಕ್ಟರಿ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ನಾಳೆ ಬೃಹತ್ ಪಾದಯಾತ್ರೆ ಮಾಡ್ತಿದೆ. ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ಸಹ ಬೆಂಬಲ ಕೊಟ್ಟಿದೆ. ನಾಳೆ ಬೆಳಗ್ಗೆ ಪಾದಯಾತ್ರೆಗೆ ಎಚ್ಡಿಕೆ ಚಾಲನೆ ಕೊಟ್ಟಿದ್ದು, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಲಿದೆ. ನಾಳೆಯಿಂದ 3 ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದೆ. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಒಟ್ಟು 38 ಕಿಲೋಮೀಟರ್ ಬೃಹತ್ ಪಾದಯಾತ್ರೆ ನಡೆಯಲಿದೆ. ಬಿಡದಿ ಟೌನ್ಶಿಪ್ ಹೋರಾಟ ಸಂಬಂಧ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಮನ್ವಯ ಸಮಿತಿ ಸಭೆ ನಡೆಸಿದರು. ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ಅಶೋಕ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಸಭೆ ಮುಗಿದ ಬಳಿಕ ಮಾತನಾಡಿದಂತಹ ಎಚ್ಡಿಕೆ, ಬಿಡದಿ ಟೌನ್ಶಿಪ್ ವಿರುದ್ಧ ಒಗ್ಗಟ್ಟಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿದರು. ಇನ್ನು ನಾಳೆ ನಡೆಯುವ ಪಾದಯಾತ್ರೆಯಲ್ಲಿ ಬಿಜೆಪಿಯ ನಾಯಕರು ಸಾಂಕೇತಿಕವಾಗಿ ಭಾಗಿಯಾಗ್ತಾರೆ ಅಂದರು. ಅಧಿವೇಶನದ ವೇಳೆ ಮತ್ತೊಂದು ಹೋರಾಟ ಮಾಡ್ತೇವೆ ಅಂತ ಹೇಳಿದರು. ಸಮನ್ವಯ ಸಭೆ ಬಳಿಕ ಮಾತನಾಡಿದ ಅಶೋಕ್, ಕಾಂಗ್ರೆಸ್ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಿದೆ, ಇದಕ್ಕಾಗಿ ಜೊತೆಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಇನ್ನು ನಾಳೆ ಪಾದಯಾತ್ರೆಯಲ್ಲಿ ನಾನು ಕುಮಾರಸ್ವಾಮಿ ಪಾಲ್ಗೊಳ್ತೀವಿ. 3 ದಿನ ನಿಖಿಲ್ ಪಾದಯಾತ್ರೆ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಅಂತ ಕರೆ ಕೊಡ್ತೀವಿ ಅಂತ ಹೇಳಿದರು. ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ, ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀರಿ. ನಾಳೆ ನಾನು ಕೂಡ ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿಯವರು ಪಾದಯಾತ್ರೆಯನ್ನು ಮಾಡ್ತಾರೆ. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದ್ದೀರಿ. ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ, ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀರಿ. ನಾಳೆ ನಾನು ಕೂಡ ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀರಿ. ಇವತ್ತು ಸರ್ಕಾರದ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಎರಡೂ ಪಕ್ಷಗಳು ಏನು ಹೋರಾಟ ಮಾಡಿದ್ದೇವೆ ಅದನ್ನು ಮುಂದುವರಿಸ್ತಕ್ಕಂಥದ್ದು ಒಂದು ತೀರ್ಮಾನ. ಮುಂದಿನ ವಿಧಾನಸಭೆ ಕಲಾಪ ಏನಿದೆ, ಎರಡೂ ಸದನದಲ್ಲಿ ಇವತ್ತು ಹಲವಾರು ಜನತೆಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಅವರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಅಂಶ. ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀನಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ. ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ. ಇನ್ನೆರಡು ದಿನದಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚನೆ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಸಮನ್ವಯ ಸಮಿತಿ ರಚನೆಯ ಸಭೆ ಬಗ್ಗೆ ಹೈಕಮಾಂಡ್ ಜೊತೆ ಮಾತಾಡಿದ್ದೇವೆ. ಸಮಿತಿಯಲ್ಲಿ ಕೇಂದ್ರದ ಸಚಿವರು ಇರ್ತಾರೆ. ಚುನಾವಣೆ ಬೇರೆ ಹತ್ತಿರ ಬರ್ತಿದೆ, ಹೀಗಾಗಿ ಒಟ್ಟಾಗಿ ಹೋಗುವ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದರು. ನಡೆಯುವಂಥ ಪ್ರಮುಖವಾದಂಥ ಹೋರಾಟಗಳಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ದೀರಿ. ನಾನು ಮೊನ್ನೆನೂ ಕೂಡ ನಮ್ಮ ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಇನ್ನೊಂದು 2-3 ದಿನದೊಳಗಡೆ ಒಂದು ಸಮನ್ವಯ ಸಮಿತಿ ಸುಮಾರು 5 ಜನ, ಎರಡೂ ಕಡೆಯಿಂದ 5 ಜನ ತೀರ್ಮಾನ ಮಾಡುವಂಥ ಒಂದು, ಅದರಲ್ಲಿ ಕೇಂದ್ರದ ಸಚಿವರು ಕೂಡ ಇರ್ತಾರೆ. ಚುನಾವಣೆ ಹತ್ರ ಬರ್ತಾ ಇದೆ. ಅದರಿಂದ ಎಲ್ಲ ದೃಷ್ಟಿಯಿಂದನೂ ಒಟ್ಟಿಗೆ ಹೋಗುವಂಥದ್ದಕ್ಕೆ ಇವತ್ತು ಕುಮಾರಸ್ವಾಮಿಯವರು, ನಾವು ಎಲ್ಲರೂ ಕೂಡ ತೀರ್ಮಾನವನ್ನು. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ ನೈಸ್ ರಸ್ತೆ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು.
ದೇವೇಗೌಡರು ಸಿಎಂ ಆದಾಗ ಇದಕ್ಕೆ ಅಗ್ರಿಮೆಂಟ್ ಆಯಿತು. ಅದಾದ ಬಳಿಕ ದೇವೇಗೌಡರು ಪ್ರಧಾನಿ ಆದರು. ಆ ಯೋಜನೆ ತೆಗೆದುಕೊಂಡ ನೈಸ್ ಕಂಪನಿ ರೈತರ ಭೂಮಿ ಲೂಟಿ ಮಾಡಿದೆ ಅಂತ ಆರೋಪಿಸಿದರು. ಈ ಕಂಪನಿಯ ಹಗಲು ದರೋಡೆ ಮಾಡಿದೆ, ಆದರೂ ಸರ್ಕಾರ ಮೌನವಾಗಿದೆ ಅಂತ ತಿರುಗೇಟು ಕೊಟ್ಟರು. ಸದ್ಯ ಹೈಕೋರ್ಟ್ ಟೋಲ್ ನಿಲ್ಲಿಸಿ ಅಂತ ಹೇಳಿದೆ. ಸರ್ಕಾರಕ್ಕೂ ಈ ಬಗ್ಗೆ ಪತ್ರ ಬರೀತೀನಿ ಅಂತ ಹೇಳಿದರು. ಕಂಪನಿಯ ಹಗಲು ದರೋಡೆ, ಈ ಕಂಪನಿಯ ಜೊತೆಯಲ್ಲಿ ಸರ್ಕಾರ ಯಾತಕ ಮೌನಿಗೆ ಶರಣಾಗಿದ್ದಾರೆ ಹೇಳ್ತಾರೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದನ್ನು ಕೋರ್ಟ್ನಲ್ಲಿ ಹೇಳ್ತಾರೆ. ಈ ಒಂದು ಯೋಜನೆಯ ಹೆಸರಿನಲ್ಲಿ 20,000 ಎಕರೆಯ ಲ್ಯಾಂಡ್ ಬ್ಯಾಂಕನ್ನು ಇಟ್ಕೊಂಡಿದ್ದಾರೆ. ಒಂದು ವ್ಯಕ್ತಿ ಯಾವ ಟೋಲನ್ನು ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಗೈಡ್ಲೈನ್ಸ್ ಇತ್ತು, ಅದು ಯಾವುದನ್ನು ಇಂಪ್ಲಿಮೆಂಟ್ ಮಾಡಿದೆ, ಕೊಟ್ಟಂಥ ಕಂಡೀಷನ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆ. ಗದಗದ ಶಿರಾಹಟ್ಟಿಯಲ್ಲಿ ಸಚಿವ ಬಸವರಾಜ ರಾಯರೆಡ್ಡಿ ಬರ ಸಮಿತಿಯ ಸಭೆ ಮಾಡಿದ್ರು. ಸಭೆಯಲ್ಲಿ ಶಿರಾಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನ ಅಧಿಕಾರಿಗಳು ಭಾಗಿಯಾಗಿದ್ರು. ಈ ವೇಳೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ರೈತರಿಗೆ ಬೆಳೆ ವಿಮೆ ಬರುವ ಹಾಗೆ ಮಾಡಬೇಕು, ದಪ್ಪ ಚರ್ಮದ ಅಧಿಕಾರಿಗಳು ಆಗಬಾರದು ಅನ್ನುವ ಎಚ್ಚರಿಕೆ ಕೊಟ್ಟರು. ಈಗ ಹತ್ತಿ ಬಗ್ಗೆ ಬಂದಿದ್ದೀರಿ, ಹತ್ತಿ ಬಗ್ಗೆ ನೀವು ಅಗ್ರಿಕಲ್ಚರ್ ಆಫೀಸರ್ ಹೇಳಿ ಡೀಟೇಲ್ ಹೇಳಿ. ಯು ಕಾಂಟ್ ಪ್ರಿಪೇರ್ ಲೈಕ್ ದಿಸ್. ಡೋಂಟ್ ವರಿ, ನಾನು ಒಂದೇ ಸಾರಿ ನಿಮ್ಮನ್ನ ಇದಕ್ಕೆ ಹಾಕಿ ಮಾತಾಡ್ತಾ ಇಲ್ಲ, ನಿಮಗೆ ಪ್ರೆಷರ್ ಮಾಡ್ತಾ ಇಲ್ಲ. ಸ್ವಲ್ಪ ಸರಿಯಾಗಿ ಅಧಿಕಾರಿಗಳು ಇನ್ಫಾರ್ಮೇಶನ್ ಅನ್ನ ಮಂತ್ರಿಗಳಿಗೆ ಕೊಡಬೇಕು, ಶಾಸಕರಿಗೆ ಕೊಡಬೇಕು. ಬಟ್ ಐ ಆಮ್ ನಾಟ್ ಅಪ್ರಿಷಿಯೇಟಿಂಗ್ ಬೋತ್ ಆಫ್. ಬೆಂಗಳೂರಿನಲ್ಲಿ ಆಪರೇಷನ್ ಮುಕ್ತ ಹೆಸರಿನಲ್ಲಿ ವೈಟ್ಫೀಲ್ಡ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ವೈಟ್ಫೀಲ್ಡ್ ಸುತ್ತಮುತ್ತ 5-6 ಕಡೆ ದಾಳಿ ಮಾಡಿದ ಪೊಲೀಸರು 4 ಮಂದಿ ಬಾಂಗ್ಲಾ ಪ್ರಜೆಗಳನ್ನು ಪತ್ತೆ ಹಚ್ಚಿ ಸೆರೆ ಹಿಡಿದಿದ್ದಾರೆ. ಸದ್ಯ ಅನುಮಾನಾಸ್ಪದ ವ್ಯಕ್ತಿಗಳನ್ನು 40 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ದಾಖಲೆ ನೀಡದ 40 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಬಾಂಗ್ಲಾ ಪ್ರಜೆಗಳ ವಶಕ್ಕೆ ಪಡೆದ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಾಂಗ್ಲಾ ವಲಸಿಗರ ಬಗ್ಗೆ ನಾವು ಕಟ್ಟುನಿಟ್ಟಾಗಿ ಗಂಭೀರವಾಗಿ ಶೋಧನೆ ಮಾಡ್ತಿದ್ದೇವೆ. ತಿಂಗಳಲ್ಲಿ 1,000 ಜನ ಸಿಕ್ಕಿದ್ದಾರೆ. ಇವರೆಲ್ಲರೂ ಉತ್ತರ ಭಾರತದಿಂದ ಬರ್ತಾ ಇದ್ದಾರೆ. ನಾವು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳಿದರು. ಕಟ್ಟುನಿಟ್ಟುವಾಗಿ ಗಂಭೀರವಾಗಿ ಇದನ್ನು ನಾವು ಶೋಧನೆ ನಡೆಸ್ತಾ ಇದ್ದೀವಿ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ವಲಸಿಗರು ಸಿಕ್ಕಿದ್ದಾರೆ ನಮಗೆ. ಬೇರೆ ಬೇರೆ ನಿಮ್ಮ ಆಫ್ರಿಕನ್ಸ್ ಇರ್ಬೋದು, ಬಾಂಗ್ಲಾದೇಶಿಗಳಿರ್ಬೋದು. ಆಮೇಲೆ ಇವರೆಲ್ಲನೂ ಕೂಡ ನಮಗೆ ಉತ್ತರ ಭಾರತದಿಂದನೇ ಬರ್ತಾ ಇರೋದು. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು BSF ಅವ್ರ ಜೊತೆ ಟಚ್ನಲ್ಲಿದ್ದೀವಿ. ಶಿವಮೊಗ್ಗ ಎಸ್ಟೇಟ್ ಮಾಲೀಕ ಶಿವಾನಂದ ನಿರಣ್ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಳಗಾವಿ ಶಿವಬಸವನಗರದಲ್ಲಿರೋ MH ಟವರ್ ಮೇಲೆ ದಾಳಿ ಮಾಡಿ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ಬಗ್ಗೆ FIR ದಾಖಲು ಹಿನ್ನೆಲೆ ಶೋಧ ಮಾಡುತ್ತಿದ್ದಾರೆ. ನೀಲಣ್ ಅವರ ಮನೆಯಲ್ಲಿ ಶೋಧ ಕಾರ್ಯ ಮಾಡಲಾಗ್ತಿದೆ. ಬೆಂಗಳೂರಿನ ಲಾಲ್ಬಾಗ್ ಬಳಿಯ ಫುಟ್ಪಾತ್ನಲ್ಲಿ KMF ಹೊಸ ಮಳಿಗೆ ತೆರೆದಿದೆ. ಇದಕ್ಕೆ ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ ವಿರೋಧ ಮಾಡಿದ್ದು, ಜನರಿಗೆ ಓಡಾಡಲು ತೊಂದರೆಯಾಗುತ್ತೆ ಹಾಗೂ ಪಾರ್ಕಿಂಗ್ಗೆ ಸಮಸ್ಯೆ ಆಗುತ್ತೆ ಅಂತ ಕಿಡಿಕಾರಿದ್ದಾರೆ. ಸ್ಥಳೀಯ ಶಾಸಕರು ಮಳಿಗೆ ತೆಗೆಯಲು ಸೂಚಿಸಿದ್ರು, ಇನ್ನೂ ತೆಗೆದಿಲ್ಲ. ಹೀಗಾಗಿ ನಾವು ಆಗಸ್ಟ್ 15ರಂದು ಪ್ರತಿಭಟನೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ 4 ದಿನದ ಹಿಂದೆಗಡೆ ಏಕಾಏಕಿ ಈ ನಂದಿನಿ ಹಾಲ್ ಬೂತ್ನ ತಂದು ಹಾಕಿದ್ದಾರೆ. ಸರಿ, ನಾವಿಲ್ಲಿ ವಾಕರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ನಾವೆಲ್ಲ ವಾಕರ್ಸ್ ಇಲ್ಲಿ. ನಾವು 30 ವರ್ಷದಿಂದ ನಾನಾ ಸಾರಿ ಇದನ್ನ ಹಾಕಬೇಕು ಅಂತ ಇಲ್ಲಿ ಎಲ್ಲ ಬಂದಾಗ ಇದಕ್ಕೆ ವಿರೋಧಿಸಿದೀವಿ. ಆಮೇಲೆ ಇದು ನ್ಯಾಯಾಲಯದಲ್ಲಿ ಅದೆಷ್ಟೋ ಮೀಟರ್ ದೂರ ಇದನ್ನ ಕೊಡಂಗೆ. ಬಾಗಲಕೋಟೆಯ ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಆಗ್ರಹಿಸಿ ಬನಹಟ್ಟಿ ನಗರ್ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ಬನಹಟ್ಟಿ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಬನಹಟ್ಟಿ ನಗರದ ನೇಕಾರರು ಹಾಗೂ ವ್ಯಾಪಾರಸ್ಥರ ಸಂಘದವರು ಪ್ರತಿಭಟನೆ ನಡೆಸಿದರು.
ಹೈವೇಲಿ ಚಲಿಸ್ತಾ ಇದ್ದ ಕಾರು ಏಕಾಏಕಿ ಹೊತ್ತಿ ಹೋದಿದೆ. ಸದ್ಯ ಕಾರಲ್ಲಿದ್ದ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ತಡೋಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಅವತಿ ಗ್ರಾಮದಲ್ಲಿ ಬೃಹತ್ ಹೆಬ್ಬಾವು ಪ್ರತ್ಯಕ್ಷವಾಗಿದೆ. ಕಾವೇರಿ ನದಿ ದಡದ ಜೋಳದ ಗದ್ದೆಯಲ್ಲಿ 10 ಅಡಿ ಉದ್ದದ ಹೆಬ್ಬಾವು ಕಾಣಿಸಿಕೊಂಡಿದೆ. ಚಂದ್ರಶೇಖರ್ ಅನ್ನೋರು ಗದ್ದೆಯಲ್ಲಿ ಕಾಣಿಸಿಕೊಂಡಿದ್ದಂಥ ಹೆಬ್ಬಾವನ್ನ ಗ್ರಾಮಸ್ಥರು ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು ಭೇಟಿ ಕೊಟ್ಟರು. ಏರ್ಪೋರ್ಟ್ನ ಕ್ಯಾಬ್ ಪಿಕಪ್ ಪ್ರದೇಶಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದರು. ಈ ವೇಳೆ ಊಬರ್ ಚಾಲಕರೊಂದಿಗೆ ಕೇಂದ್ರ ಸಚಿವರು ಸಂವಾದ ನಡೆಸಿದರು. ಹಾಸನ ಜಿಲ್ಲೆ ಅರಸೀಕೆರೆಯ ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲೂ ಡಿಜಿಟಲ್ ಬೋಧನಾ ವ್ಯವಸ್ಥೆ ವಿದ್ಯಾರ್ಥಿಗಳ ಕಲಿಕೆಗೆ ಹೊಸ ಆಯಾಮ ನೀಡ್ತಾ ಇದೆ. ಆದರೆ ತಾಲೂಕಿನ ಕೆಲವೇ ಶಾಲೆಗಳಲ್ಲಿ ಈ ಸೌಲಭ್ಯ ಲಭ್ಯವಿರುವುದರಿಂದ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಡಿಜಿಟಲ್ ಶಿಕ್ಷಣವನ್ನು ವಿಸ್ತರಿಸುವ ಅಗತ್ಯವಿದೆ ಎಂಬುದು ಪೋಷಕರು, ಶಿಕ್ಷಕರು ಹಾಗೂ ಶಿಕ್ಷಣ ಆಸಕ್ತರ ಅಭಿಪ್ರಾಯವಾಗಿದೆ. ಸದ್ಯ ಅರಸೀಕೆರೆಯಲ್ಲಿ 55ಕ್ಕೂ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಶಿಕ್ಷಣ ಇಲಾಖೆಯಿಂದ ಅನುದಾನ ನೀಡಿ ಡಿಜಿಟಲ್ ಟಿವಿಗಳನ್ನು ಅಳವಡಿಸಲಾಗಿದೆ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ಎಲ್ಲಾ ವಿಷಯಗಳ ಸುಮಾರು 360 ಪಾಠಗಳನ್ನು ಪೆನ್ಡ್ರೈವ್ ಮೂಲಕ ಅಳವಡಿಸಲಾಗಿದ್ದು, ನಿಗದಿತ ವೇಳಾಪಟ್ಟಿಯಂತೆ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗ್ತಾ ಇದೆ. Dwarf planet such as Pluto and is the birthplace of many comets. Beyond the Kuiper Belt is the Oort cloud, a vast spherical collection of icy debris. It is considered the physical influences of the sun and our solar system's particular configuration of planets and other celestial objects, all revolving around a life-giving star, make it a special place to call home. ಹರಿಯಾಣದ ಫರೀದಾಬಾದ್ನಲ್ಲಿ ಮಳೆ ಅಬ್ಬರಿಸಿದೆ. ಭಾರೀ ಮಳೆಯಿಂದಾಗಿ ರೈಲ್ವೆ ಅಂಡರ್ ಪಾಸ್ ಮುಳುಗಡೆಯಾಗಿತ್ತು. ಈ ವೇಳೆ ನೀರಲ್ಲಿ ಮುಳುಗಿದ ಕಾರನ್ನು ಹೊರತೆಗೆಯಲಾಯಿತು. ಶಾಲಾ ಬಸ್ ನೀರು ಪಾಲಾಗಿದೆ. ದೆಹಲಿಯ ಐಐಟಿಯ 57ನೇ ಘಟಿಕೋತ್ಸವ ಸಮಾರಂಭದ ಮುಖ್ಯ ಅತಿಥಿಯಾಗಿ ಪ್ರಧಾನಿ ಮೋದಿ ಭಾಗವಹಿಸಿದ್ರು. ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಮೋದಿ, ಪ್ರತಿಯೊಂದು ಪೀಳಿಗೆಗೂ ಅದರದ್ದೇ ಆದ ರಾಷ್ಟ್ರೀಯ ಜವಾಬ್ದಾರಿ ಇರುತ್ತೆ. ಮುಂದಿನ 30ರಿಂದ 35 ವರ್ಷಗಳಲ್ಲಿ ನೀವು ಕೈಗೊಳ್ಳುವ ಪ್ರತಿ ನಿರ್ಧಾರವೂ ದೇಶದ ಹಿತಾಸಕ್ತಿ ಹಾಗೂ ರಾಷ್ಟ್ರದ ಅಗತ್ಯಗಳನ್ನು ಪೂರೈಸುವಂತಿರಬೇಕು ಅಂತ ಮೋದಿ ಹೇಳಿದರು. ಸ್ಕೈ ರೂಟ್ ಸಂಸ್ಥೆಯ ವಿಕ್ರಮ್ 1 ರಾಕೆಟ್ನ ಯಶಸ್ಸನ್ನು ಉಲ್ಲೇಖಿಸಿದ ಮೋದಿ, ಸರ್ಕಾರವು ಯುವಕರ ಕೊಡುಗೆಗಾಗಿ ಹಲವು ಹೊಸ ಕ್ಷೇತ್ರಗಳನ್ನು ಮುಕ್ತಗೊಳಿಸಿದೆ. ಬಾಹ್ಯಾಕಾಶ ಕ್ಷೇತ್ರವು ಇವತ್ತು ಯುವಕರಿಗೆ ಅಗಾಧ ಅವಕಾಶಗಳನ್ನು ತೆರೆದಿಟ್ಟಿದೆ ಅಂತ ಹೇಳಿದರು. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಖಾಸಗಿ ಬಸ್ಸೊಂದು ಚಾಲಕನ ನಿಯಂತ್ರಣ ತಪ್ಪಿ ಆಳವಾದ ಪ್ರಪಾತಕ್ಕೆ ಉರುಳಿಬಿದ್ದ ಪರಿಣಾಮ 7 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಹಲವು ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಘಟನೆ ತಿಳಿತಾ ಇದ್ದಂತೆ ಸ್ಥಳೀಯರು ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಪ್ರಪಾತದಿಂದ ಮೇಲೆತ್ತಿ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಟ್ರೇಲರ್ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಯಶ್ ರಾಯನಾಗಿ ಎಂಟ್ರಿ ಕೊಡ್ತಿದ್ದಾರೆ. ಆಗಸ್ಟ್ 26ಕ್ಕೆ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ಈಗಾಗಲೇ ಚಿತ್ರತಂಡ ಬೆಂಗಳೂರಿಗೆ ಬಂದಿದೆ.